ಸ್ವಲ್ಪ ಇದು ಪಾರ್ಕಿಂಗ್ ಮಾಡಿದ್ರೆ ಅದೇ ಪಾರ್ಕಿಂಗ್ ಈಗ ನಮ್ದೊಂದು ಮನವಿ ಐತಿ ಇದು ನಮ್ದು ರಸ್ತೆ ಐತಿ ದರ್ಗಾದ ಹೊರಗೆ ಹೋಗೋದು ನಮ್ಗೆ ಹೊರಗೆ ಹೋಗೋಕೆ ಭಾಳ ತೊಂದರೆ ಐತಿ ಅಲ್ಲಿ ಹಿಂದೆ ವೆಟರ್ನರಿ ಹಾಸ್ಪಿಟ್ಲ್ಗೆ ಹೋಗಬೇಕು ಅಲ್ಲಿ ಕಂಪ್ಲೇಂಟ್ ಹೋಗಬೇಕು ನಮ್ಗೆ ತೊಂದರೆ ಐತಿ ಸಾರ್ವಜನಿಕ ಅರ್ಜಿ ಕೊಡ್ತೀವಿ ಅದಕ್ಕೆ ನೀವು ಇದು ಏನೈತಿಲ್ಲ ಮಾರ್ಕಿಂಗ್ ಮಾಡೋಕೆ ಬಂದಿರಿ ನೀವು ಎಲ್ಲ ಆಫೀಸರ್ ಕರ್ತೀವಿ ಮಾರ್ಕಿಂಗ್ ಮಾಡ್ಕೊಂಡು ಹೋಗ್ಬಿಡ್ರಿ ನಾವು ಇದನ್ನು ತೆಗೆದುಬಿಡ್ತೀವಿ ನಿಮ್ಮಿಂದ ಕಂಬಾರು ತೆಗಿತೀವಿ ಯಾವಾಗ ದರ್ಗಾ ಐತಿಲ್ಲ ಅವಾಗ ನೀವು ಒಂದು ನಮಗಾಗಿ ಒಂದು ಸಾಂಕೇತಿಕವಾಗಿ ಒಂದು ಇದರಲ್ಲಿ ಯಾರಿಗೂ ತೊಂದರೆ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಇಲ್ಲ ಈಗ ಸಾರ್ವಜನಿಕ ನೀವು ಒಂದು ಸ್ಥಳದಲ್ಲಿ ಏನಾದ್ರು ಮಾಡಿದ್ರೆ ಅದಕ್ಕೆ ಮಂದಿಗೆ ಯಾರ್ಯಾರು ತೊಂದರೆ ಆಗಬೇಕು. ಇದು ಕಟ್ಟಿರೋದ್ರಿಂದ ಯಾರಿಗೂ ತೊಂದರೆ ಇಲ್ಲ. ಫಸ್ಟ್ ಆಫ್ ಆಲ್ ಒಂದು ಹೂವದು ಗಂಧದ ಒಂದು ಗಳಿ ಬಿಡೋದು ಅದರಲ್ಲಿ ಹೋಗುವವರಿಗೆ ಬರುವವರಿಗೆ ಅದೇನು ಕಲ್ಲಿಲ್ಲ ಪಟಾಕ್ಷಿ ಎಲ್ಲ ಏನೋ ಕಮ್ಮಿಗೆ ಹೋಗ್ತಾವಪ್ಪ ಅಂತೇಳಿ ಇದು ಕಟ್ಟಿದ್ರೆ ಬ್ಯಾನರ್ ಕಟ್ಟಾರ ಅಂತೇಳಿ ಬಡಿಬೇಕು ಅಂತೇಳಿ ಅದೂ ಇಲ್ಲ. ಫಸ್ಟ್ ಮತ್ತು ಅದು ಒಂದು ಬೇರೆ ಸಪ್ರೇಟ್ ಸಂಪರ್ಕ ಕಟ್ಕೊಂಡು ಒಂದು ಕಟ್ಟಿಲ್ಲ. ಅದು ಮತ್ತೆ ಜಾಸ್ತಿ ಒಂದು ವರ್ಷ ಗಂಟೆ ಇರೋಂಗಿಲ್ಲ. ಅದು ಒಂದು ಪ್ರೋಗ್ರಾಮ್ ಆದ್ಮೇಲೆ ಒಂದು ವಾರ ಒಂದು ಅದು ತೆಗೆದು ಬರ್ತಾರೆ. ಇದು ನಾವು ಎಲ್ಲ ಇನ್ನು ಮಟ್ಟ ನಮ್ಗೆ ಯಾರು ತೆಗಿಲಕ್ಕೆ ಹೇಳಿಲ್ಲ. ಇವಾಗ ಜವಾಬ್ದಾರಿ ಮಾಡತ್ತಿಲ್ಲ ಇನ್ನು ಮಟ್ಟ ಯಾರು ನಿಮ್ಮ AW ಬಂದು ನಿಮ್ಗೆ ನಮ್ಗೆ ನೀನು ಇಷ್ಟು ಹ್ರಾಸ್ಮೆಂಟ್ ಮಾಡ್ಯಾನ ನಾವು ಅವ್ನಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಸಾಹೇಬ್ರು ನಾವು ರೋಜಾ ಇದ್ದೀವಿ ನಾವು 9 10ಕ್ಕೆ ಬರ್ತೀವಿ ನಾವು ಬಂದ ಮೇಲೆ ನೀವು ನಮ್ಮ ಮಾರ್ಕಿಂಗ್ ಮಾಡಿ ನಾವು ಅದು ಅವ ನಮ್ಗೇನಂತ ಇಲ್ಲ ಹೇಳೋಣ ಸರ್ ನಾವು ಹೇಳೋದು ನಾವು ನಾನು ರೆಸ್ಪಾನ್ಸಿಬಲ್ ಆಗಿ ಹೇಳ್ತಾ ಇದ್ದೀನಿ. ನಮ್ಗೇನಂತ ರಂಜಾನ್ ತಿಂಗಳಾಗ ನೀವು ಮುಸಲ್ಮಾನರು ಬರೀ ಇದೇ ಮಾಡ್ತೀರಿ, ನೀವು ಅಡ್ವಾಂಟೇಜ್ ತೊಗೊಳಕತ್ತೀರಿ, ನಿಮ್ಮ ಕೆಲಸನೇ ಎಂಕ್ರೋಚ್ಮೆಂಟ್ ಮಾಡೋದೈತಿ, ನೀವು ಎಲ್ಲಿ ಬೇಕಾದ್ರೆ ಹೋದ್ರೆ ಮುಸಲ್ಮಾನ ಮಂದಿ ನೀವು ಬರೀ ಇದೇ ಮಾಡ್ತೀರಿ, ನೀವು ಇರಬಾರ್ದು. ಹಳ್ಳಿ ಅದು ನಿಮ್ಮ AW ಅವನೇ ಯಾವುದೇ ಇದು ಮುಸಲ್ಮಾನ ದರ್ಗಾ ಐತೆ ಅಂತ ಹೇಳಿ ಅವ ತೆಗಿಲಾಕ್ತಿದ್ದೆ ಅದೇ ಮಾಡ್ಯಾನ. ಇದು ಹಿಂದೂ ಮುಸಲ್ಮಾನ್ ಜಗಳ ಮಾಡ್ಲಾಕ ಇದು ಡೈವರ್ಟ್ ಇಲ್ರಿ. ಅವ ಹೇಳಿದ ಅವ್ನು ಕರೀರಿ ನಮ್ಮ ಮುಂದೆ ಅವ್ನ ಮುಂದಕ್ಕೆ ಹೇಳ್ತೀನಿ ಇದು ನೋಡ್ರಿ ಇದು ದರ್ಗಾಕ ಹಿಂದೂ ಮುಸಲ್ಮಾನ್ ಕೂಡಿ ನಡ್ಕೋತಾರೆ. ಇಲ್ಲಿ ಯಾವುದು ಈ ಏರಿಯಾನಾಗ ಒಂದರ ಇಲ್ಲಿ ಹಿಂದೂಗಳು ಅದಾವ, ಇಲ್ಲಿ ಆಧಾರ್ ಕಾರ್ಡ್ ಐತಿ. ಒಬ್ಬರೇ ಯಾವಾಗಾರ ನಿಮ್ಮ ಕಾರ್ಪೊರೇಷನ್ ಬಂದು ದರ್ಗಾದ ಬಗ್ಗೆ ಏನಾದ್ರು ಒಂದು ಅರ್ಜಿ ಕೊಟ್ಟಾರ ಹೇಳ್ರಿ. ಇಲ್ಲ ನಿಮ್ಮ ನಾವು DC ಅವ್ರಿಗೆ ಕೊಡ್ತೀವಿ ನಿಮ್ಗೆ ಈಗ ನಮಗೆ ಒಂದು ಆಫ್ಟರ್ ಟೈಮಲ್ಲಿ ನಮಗೆ ಇಶ್ಯೂ ಬಂದಮೇಲೆ ತಪ್ಪು ಎಂತ ಹೇಳಿದೆ ಆಯ್ತು. ನಮ್ಗೆ ಇಶ್ಯೂ ಯಾರು ಮಾಡ್ಯಾರ ಅಂತ ಹೇಳಿ ದಯವಿಟ್ಟು ಅದನ್ನು ಇಲ್ಲ ಹೇಳ್ಬೇಕು ಸಾಹೇಬ್ರ. ಯಾಕಂದ್ರೆ ನಮ್ಮದು ಅಧಿಕಾರ ಇದೆ. ಈಗ ನಮ್ಮ ಮಂದ್ಯಾಗ ನಮ್ಗೆ ಯಾರು ಹೇಳ್ಯಾನ ಇದು ನಮ್ಗೆ ಗೊತ್ತಾಗಬೇಕು. ಬಂದು ಈಗ ನಮ್ಮ ದರ್ಗಾಕ್ಕೆ ನೀವು ಬರ್ರಿ ಸೀದಾ ಮಾರ್ಕಿಂಗ್ ಮಾಡಿರಿ. ಇದು ಇಲ್ಲಿ 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 ಇದು ಐತಿ ಅದು ಶಿಕಾರ್ಖಾನೆ ಇದಕ್ಕೆ ಲೈನ್ ಹೋಗೈತಿ ನೀರಿಂದ. ನೀವು ಇವತ್ತು ಮಾರ್ಕ್ ಮಾಡಿಕೊಡ್ರಿ, ನಾವು ಇವತ್ತು ಮಾಡ್ಕೊಂಡು ನೀವು ಕರೆಕ್ಟ್ ಬಿಡ್ರಿ ನಾಳೆ. ಅದಕ್ಕೆ ಇದರಲ್ಲಿ ಏನಾರ ತೊಂದರೆ ಆಗುತ್ತೆ ನಮ್ಮ ಕಡೆ. ಇಲ್ಲ ಇಲ್ಲಿ ಇದರಲ್ಲೇ ಏನೋ ಟ್ರಾಫಿಕ್ ತೊಂದರೆ ಐತಿ ಡಿಪಾರ್ಟ್ಮೆಂಟ್ದವ್ರಿಗೆ ಕೇಳ್ರಿ. ನಾವು ನಿಮಗೆ ಎಲ್ಲಾನು ತಾಂತ್ರಿಕ ಸಮಸ್ಯೆ ಹೇಳಲಿಕ್ಕಾಗಲ್ಲ. ದಯವಿಟ್ಟು ನಾವು ಮೊನ್ನೆ ಹೇಳಿದ್ರಿ ನಾವು ತೆಗಿಲಿಕ್ಕೆ ಬಂದಾಗ ನಾವು ತಪ್ಪೋದು ಇಲ್ಲ. ನಾವು ಇದ್ರದ್ದು ಕಮಾನ್ ತೆಗಿತಿದ್ದೀನ ಇಲ್ಲಿ ಕಡೆಗೆ ಮಂಟಪ ಕಮಾನ್ ಹಾಕಿದ್ವಿ. ಅದು ನಾವು 2-3 ದಿವಸದಲ್ಲಿ ತೆಗ್ತೀವಿ. ಇಲ್ಲ ನಾ ಏನೂ ಇಲ್ಲ ಮಾಡಿಲ್ಲ. ಇದು ನಾವು ಇದು ಹೆಂಗೆ ಮಾಡ್ತೀವಿ ನಾವು ಇದು ಇಲ್ಲ ನಾವು ಇಲ್ಲಿ ಹಿಂದೆ ದರ್ಬಾರ್ ಶೆಡ್ಯೂಲ್ ಜಾಗ ಐತಿ ನಾವು ಮಾಡ್ತೀವಿ. ನಮ್ಮದು ನಾವು ಮಾರ್ಕ್ ಮಾಡ್ತೀವಿ. ನೀವು ಮಾರ್ಕ್ ಮಾಡ್ರಿ. ನೀವು ಮಾರ್ಕ್ ಮಾಡಿ ಇಲ್ಲ ಪೋಲ್ಸ್ ನಾವು ಆ ಕಡೆ ಶಿಫ್ಟ್ ಮಾಡ್ಕೊತೀವಿ. ಈಗ ನಿಮ್ಮ ಕಾರ್ಪೊರೇಷನ್ ಜಾಗ ಬಿಡ್ತೀವಿ ಅವ್ರದ್ದು. ಈಗ ನಮ್ಗೆ ದರ್ಬಾರ್ ಶೆಡ್ಜಿಗೆ ನೀನೇ ಕರೆದಿದ್ದೀವಿ. ಅವ್ರು ಬಂದು ನಾವು ಪರ್ಮಿಷನ್ ಕೊಟ್ಟೋಗ್ಯಾರ ನನ್ನ ಜಾಗನಾಗ ನೀವು ಕಟ್ಕೋರಿ. ನಮ್ದು ಏನು ನಾವು ಹೇಳಿದ್ವಿ ನಮ್ಮ ಕಮಾನ್ ಆಗೋದೈತಿ. ನಮ್ಮ ಕಮಾನ್ ಆದ್ಮೇಲೆ ನಾವು ತೆಗಿದ್ವಿ. ಆಯ್ತು ನೀವು ಮಾಡ್ಕೋರಿ ಕೇಳ್ಯಾರ ನಮಗೆ ದರ್ಬಾರ್ ಶೆಡ್ಜಿ. ನೀವು ದರ್ಬಾರ್ ಶೆಡ್ಜಿ ಅವರು ಕೊಡ್ಬೋದು. ಹೇಗೆ ಕೇಳ್ಬೋದು ಗುತ್ತಿಗೆದಾರ ಮಾಲಕರು ಹೇಳಿ ಅವರು ಹೇಳ ಮಾಡ್ಕೋರಿ. ನಾವು ಪ್ರೈವೇಟ್ನಾಗ ಹಾಕೋತೀವಿ. ನಮ್ಗೆ ಇಲ್ಲ ಧಾಕೆ ಮಾಡಾಕತ್ತೀರಿ. ಈಗ ಜಾತಿ ವಾಜಿ ಎದಕ್ಕೆ ಮಾಡಾಕತ್ತೀರಿ ನಮ್ಮ ಕೂಡ. ಈಗ ಮುಸಲ್ಮಾನ ದರ್ಗಾ ಐತಿ ಹೇಳಿ ಮಾಡಾಕತ್ತಾರವ. ಈಗ ಮತ್ತೆ ಯಾರು ಕೊಟ್ಟಾರ ಹೇಳ್ರಿ ಅರ್ಜಿ? ಒಂದು ನನ್ನ ಹಿಂದೂ ಬಾಂಧವ್ರು ಯಾರ್ಯಾರು ಕೊಟ್ಟಾರ ಅರ್ಜಿ ನಿಮ್ಗೆ ಐತಿ ತೆಗಿಯತ್ ಹೇಳಿ ಹೇಳ್ರಿ. ನೀವು ಹೀಗೆ ಒಂದು ಅರ್ಜಿ ಇಲ್ಲಿ ಮೀಡಿಯಾ ಮುಂದೆ ಕೇಳತ್ತೀನಿ ನಿಮ್ಮನ್ನ ಯಾರು ಹೇಳ್ಯಾರ ಹೇಳ್ರಿ. ನಾವು ಅವ್ರಿಗೆ ಬರೀ ಯಾರು ಹೇಳ್ಯಾರ? ನಿಮ್ಮ ಪೊಲಿಟಿಕಲ್ ಪ್ರೆಷರ್ ಐತಿ ಏನ್ರಿ ಏನಾರೇ ಹೇಳ್ರಿ. ನಾವು ಭೇಟಿ ಹಾಕಿವಿ.
ಭಾಳ ನಾವು ನಾವು ಬಂದು ಇಲ್ಲ ನಾವು ಹೊಡಕ್ಕೆ ಶಿಫ್ಟ್ ಮಾಡ್ಕೊ ತೆಗಿಯಂಗಿಲ್ಲ ನಾವು. ಇದು ನಮ್ದು ಆಸ್ತಾ ಐತಿ, ನಮಗೆ ತೆಗಿಯಾಕ ನೀವು ಒತ್ತಾಯ ಮಾಡಬೇಡ್ರಿ. ನಮ್ಮ ದರ್ಗಾದ ಆಸ್ತಾ ಇದೆ, ನಮ್ಗೆ ಎಲ್ಲರೂ ಹಿಂದೂ ಮುಸಲ್ಮಾನ್ ಎಲ್ಲರೂ ಕೂಡಿ ಮಾಡ್ತೀವಿ ನಾವು ಇದು ತೆಗಿಯಂಗಿಲ್ಲ. ನಾವು ಶಿಫ್ಟ್ ಮಾಡಕ್ಕೆ ಹೇಳತ್ತಿರ್ಲಿಲ್ಲ, ನಿಮ್ಮ ಮಾತಿಗೆ ನಾವು ನಿಮ್ಮ ಮಾತಿಗೆ ನಾವು ಶಿಫ್ಟ್ ಮಾಡ್ಕೋತೀವಿ. ಒಂದಿನ ನಾವು ಸಾಯಂಕಾಲ ತೆಗೆಲಿಕ್ಕೆ ಬಂದಾಗ ನೀವೇನಿದ್ರಿ ಸರ್ ಜಾತ್ರೆ ಇದೆ. ಇಲ್ಲ ನೀವು ನನಗೆ ಫೋನ್ ಮಾಡಿದ್ರಿ, ನಾ ಇಲ್ಲಿ ಕಡೆಗೆ ಕಮಾನ್ ಇತ್ತು, ನಾನು ಇಮಿಡಿಯೇಟ್ ಆಗಿ ತೆಗೆದೆ. ಮಾತಿರ್ರ ಅವ್ರು ಬಾಬಾರ್ ಇರ್ಲಕಂತಾರೆ एक तो तुम्हारा 250 किलो का वजन है, वैसे में 300 किलो की बैग है। ಲಿಮಿಟ್ ದಟ್ ಫಾರ್ ದಟ್ ರೀಸನ್ ಆಯ್ತು. ನಾವು ಆ ನಾಯಿನ ಸಾಯಂಕಾಲ ಈವ್ನಿಂಗ್ ಬಂದಾಗ 6 ಗಂಟೆಗೆ ಅವರು ನಮ್ಗೆ ಆಯ್ತು, ನಮ್ಗೆ ನಮ್ಮ ವಾರ್ಡ್ ಮೆಂಬರ್ ಬಂದು ಏನು ಹೇಳಿದ್ರು, ಆಗಿರ್ಬೋದು. ನಮಗೆ ವಾರ್ಡ್ ಮೆಂಬರ್ ಬಂದು ಏನು ಹೇಳಿದ್ರೆ, ಮುಂಜಾನೆ ಮೇಯರ್ ಬರ್ಲಾಗ್ತಾರ, ನೀವು ಬರ್ತೀರಿ, ಅವಾಗ ಬಂದು ನಾವು ನಿಂತು ನಿಮ್ದು ಎಲ್ಲ ಶಿಫ್ಟ್ ಮಾಡ್ಕೊಡ್ತೀವಿ. ನೀವು ನಮ್ಮ ವಾರ್ಡ್ ಮೆಂಬರ್ ಕರೀರಿ, ಅವರೇ ಬಂದು ಇಡುವ. ನೋಡ್ರಿ, ಇದಕ್ಕೆ ನಾವು ಈಗ ಜನಪ್ರತಿನಿಧಿಗಳನ್ನ ನಾವು ಇಲಾಖೆ ನಾವು ತರ್ಲಿಕ್ಕಾಗಲ್ಲ. ನಮ್ಮ ಕೆಲಸ ಆಯ್ತು. ನಾವು ಮಾಡೋದು ನಾವು ನಿಮ್ಗೆ ಏನು ಸಹಕಾರಿ ಮಾಡ್ತೀವಿ. ನಾವು ಪ್ರೈವೇಟ್ ಇದ್ರೊಳಗೆ ನಾವು ಈಗ ಸದ್ಯ ಶಿಫ್ಟ್ ಮಾಡ್ಕೊತೀವಿ. ಲೇಬರ್ ತರಿಸ್ತೀವಿ ನಾವು ಮೂರು ದಿವಸ ಕೊಟ್ಟಿರಲ್ಲ ಬ್ಯಾಡ್ರಿ. ನಾವು ಈಗ ನಾವು ತಕೊಂಡಂಗಿಲ್ರಿ, ಬರೀ ನಾವು ಶಿಫ್ಟ್ ಮಾಡ್ಕೊತೀವಿ. ನಿಮ್ ಕಾರ್ಪೊರೇಷನ್ ಜಾಗ ಬಿಟ್ಟು ಪ್ರೈವೇಟ್ ಜಾಗ ನೋಡ್ರಿ, ಹಿಂಗ್ ರೋಡ್ ಅಡ್ಡ ಕಟ್ಬೇಕು. ಎಲ್ಲ ಹಂಗೆ ಹೇಳ್ಬೇಡ ಸಾಹೇಬ್ರಿ. ನೀವು ಒಂದು ಕಡೆ ಮಾಡಬಾರ್ದು. ಇದು ರಾಂಗ್ ಐತಿ. ನೀವು ಕಾಸ್ಟೇಜ್ ಮಾಡಕ್ ಹೋಗ್ಬೇಡ್ರಿ. ನಮ್ ಕೂಡ ಹೌದು, ನೀವು ಕಾಸ್ಟೇಜ್ ಮಾಡತ್ತೀರಿ. ಇದು ಎಲ್ಲಿ ನೀವು ಎಲ್ಲಿ ಏನ್ ತೊಂದರೆ ಐತಿ ನಿಮ್ಗೆ, ನಾವು ವಾಟರ್ ಟ್ರಕ್ ಬಸ್ ಎಲ್ಲಿ ತೊಂದರೆ ಆಗ್ತದೆ ನಮ್ಗೆ, ನೀವು ಅದು ಹೇಳ್ಬೇಡ್ರಿ. ನೀವು ಇಲ್ಲಿ ಬಿಜಾಪುರ ಎಷ್ಟು ಇಲ್ಲಿಗಲ್ ಕಮಾನ್ ಕಟ್ತೀರಿ ನೀವು, ನಮ್ಗೇನು ಗೊತ್ತಿಲ್ಲ. ಇಲ್ಲ, ನಾವು ತಗೊಳಂಗಿಲ್ಲ. ಇಲ್ಲ, ನೀವು ತೆಗಿಯಕ್ ಹೋಗಿ ಎಲ್ಲರೂ ಇಲ್ಲೇ ಇರ್ರಿ. ಇದು ತಗೊಂಡ್ಬರಿ, ಏನೇನೈತಿ ಏನೈತಿ ಮಾಡೋಣ ಅಂತ, ಏನೈತಿ ಮಾಡೋಣ ಅಂತ ಎಲ್ಲ ನಾವು ಕಂಬ ನಾವು ಶಿಫ್ಟ್ ಮಾಡ್ಕೊಡ್ತೀವಿ. ನಮ್ಮ ಪ್ರೈವೇಟ್ ಲ್ಯಾಂಡ್ನಾಗ ನಮ್ಗೆ ಅದಕ್ಕೆ ಅವಕಾಶ ಕೊಡಕತ್ತಿಲ್ಲ ಅವರು. ಇಟ್ಟು ಜಾತಿವಾದಿ ಮಾಡಬಾರ್ದು ನೀವು. ನಮಗೆ ನಿನ್ನೆ ನಮ್ಮ ಜಾತಿನ ಮ್ಯಾಗ ಬೈದ್ ಹೋಗ್ಯಾನ ಈ ಹಳ್ಳಿ. ನಮ್ಮ ಜಾತಿ ಮ್ಯಾಗ ಬೈದನ್ರಿ. ನಾವು ರಂಜಾನ್ ತಿಂಗಳಾಗ ನಾವು ಬರೀ ಪ್ರೇಯರ್ ಮಾಡ್ತೀವಿ, ಇದೇ ಮಾಡ್ಬೇಕು ನಾವು ರೋಜಾ ದಿನ. ಸಾಹೇಬ್ರ ಇವ್ರಿಗೆ ಕಂಬಕ್ಕೆ ಪ್ರಾಬ್ಲಮ್ ಅದ, ಏನು ಜೇಲಾಕ್ ಪ್ರಾಬ್ಲಮ್ ಅದ? ಕಂಬ ರಸ್ತೆ ಮ್ಯಾಗ ಏನದ್ರಿ? ಕಂಬ ಅದ, ಜೇಲ ಅದ ರೀ. ಈ ಕಂಬ ಪ್ರೈವೇಟ್ ಜಾಗದಾಗ ಹಾಕೋತೇನ ಮಾತೆ ಮುಗಿತಲ್ರಿ. ಅದೇ ರೀ, ಇನ್ನೊಂದ್ಸಲ ಮ್ಯಾಕ್ ಕಟ್ತೀವ್ರಿ. ಎದಕ್ರಿ ಹಬ್ಬ ನಾವು ಇನ್ನೂ ಮಟ್ಟ ತೆಗ್ದಿಲ್ರಿ. ನಾವು ಯಾವಾಗಿನ ದರ್ಗಾ ಇದು ಜಾತ್ರೆ ಐತಿ, ನಾವು ಅವಾಗಿನ ಕಟ್ತೀವಿ. ನೀವು ಇನ್ನೂ ಮಟ್ಟ ಯಾಕೆ ಬಂದು ನಮ್ಗೆ ಕೇಳಿಲ್ಲ? ಇವತ್ತೇ ಒಂದು ಯಾಕೆ ಕಟ್ತಾ ಇದ್ದೀರಿ ನೀವು? ಇದಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಬರಬೇಕು, ಲಾಸ್ಟ್ ಇಯರ್ ಬರಬೇಕು. ಯಾರ್ಯಾರು ಬಂದು ನಾವು ಅವ್ರು ಯಾವಾಗ 2010 ಜಾತ್ರೆ ಅವರೇ ಮಾಡತ್ತಾರೆ. ಕೇಳ್ರಿ, ಒಂದು ದಿವಸ ನಾವು ತಪ್ಪೇನಿಲ್ಲ, ಬರಬ್ಬರಿ ನಾವು ಬರ್ತೀವಿ, ಕಟ್ತೀವಿ. ಎಲ್ಲಿದ್ರಿ ಇವ್ರ SP ಬರ್ರಿ, ನೀವು ಯಾವಾಗಿಂದ ನಾವು ಇದು ಕಟ್ತೀವಿ ಸ್ವಲ್ಪ ಹೇಳ್ರಿ. ನೀವು ನಿಮ್ಗೆ ಏನ ಇದು ಹೊಸದಾಗಿ ಮಾಡಿವಿ, ನಾವು ಈ ವರ್ಷ ಹೊಸದಾಗಿ ಏನ್ ಮಾಡಿವಿ ನೋಡ್ರಿ. ಏನ್ ಇಶ್ಯೂ ಏನೈತ್ರಿ? ನೀವು ಹೇಳಕ್ ಹೋಗ್ತಾರಲ್ಲ, ಯಾರು ಮಾಡ್ಯಾರ ತಿಳಿ ಆಮೇಲೆ ಕೂತ್ರಿ ಸಾಬ ಇಲ್ಲಿ ಸಾಬ್ ಮಾಡ್ಕೋತಾರ ಬಿಡ್ರಿ. ಹಾಕೋತೀರಿ. ಆಯ್ತು, ನಾವು ತಕ್ಕೋದೇವ ಅಂದ್ರೆ ನಾವು ಪ್ರೈವೇಟ್ ಲ್ಯಾಂಡ್ನಾಗ ನಾವು ಈಗ ಮಾಡ್ತೀವಿ. ಈಗ ಸದ್ಯ ಸರ್ವೆ ಮಾಡ್ರಿ. ಈಗ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ನಾವು ಅದ್ರೊಳಗೆ ಮಾಡ್ಕೋತಿತ್ತು. ಅವ್ರು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಹಾಕೋದ್ರ ಹೇಳಾಕ್ತಾರ. ಈಗ ಅಷ್ಟ್ರೊಳಗೆ ನಾವು ನೀವು ಸರ್ವೆ ಮಾಡ್ರಿ, ಆಮೇಲೆ ತೆಗಿತೀವಿ. ನೀವು ಈಗ ಸದ್ಯಕ್ಕೆ ನಮ್ಮ ಮ್ಯಾಗ ದಬಾಳಿಗೆ ಮಾಡ್ಬೇಡ್ರಿ. ಇಲ್ಲ ನೀವು ಮತ್ತೆ ಸರ್ವೆ ಮಾಡಿದ್ರಿ ಇವತ್ತು, ನೀವು ಸರ್ವೆ ಇವತ್ತೇ ಮಾಡಿದ್ರಿ. ಆಯ್ತು, ಯಾವ್ದು ನಾವು ಪರ್ಮನೆಂಟ್ ಇತ್ತು ನಮ್ದು. ಏನ್ರಿ ಪರ್ಮನೆಂಟ್ ಕಂಬ ಇತ್ತು, ಕಡೆಗೆ ಕಂಬ ಇತ್ತು, ಹೋಗ್ಯಾವ ಅಂತ ಹೇಳಿ ಮಾಡಿವಿ ನಾವು. ಇನ್ನೂ ಮಠ ನಮಗೆ ಕೇಳಿಲ್ಲ ಬಿಡ್ರಿ. ನಿಮ್ಗೆ ನಿಮ್ ಅಲಿಗೇಷನ್ ಯಾರು ಮಾಡ್ಯಾರಲ್ಲ, ಅವ್ರು ಹಾಫ್ ನಾಲೆಜ್ ಇದ್ದವ್ರು ಅದಾರ, ನಿಮ್ಗೆ ಇಡಾರ. ನೀವು ಒಂದೇ ಕಡೆ ಒಂದು ಸೈಡ್ ಕೇಳಬಾರ್ದು, ಎರಡೂ ಕಡೆ ಕೇಳ್ಬೇಕು ತಾವು. ಎರಡೂ ಕಡೆ ಪಕ್ಷ ಕೇಳಿ ನೀವು ನಿರ್ಧಾರ ತಗೋಬೇಕು. ನೀವು ಒಂದೇ ಅವ್ರು ಹೇಳಾರ, ನಮ್ಗೆ ಅವ್ರಿಗೆ ಕೇಳ್ರಿ. ನೀವು ಅವ್ರು ಹೇಳಕ್ಕೆ ಇದ್ದಾರಲ್ಲ, ನಾವು ಯಾರು ಹೇಳ ನಿಮ್ಗೆ ಇದು ತೆಗಿಲಕ್ಕೆ ನಾವು ಎಂಕರೇಜ್ಮೆಂಟ್ ಕೊಟ್ಟಿವಿ. ಅದನ್ನು ಸರ್ವೆ ಇದು ಮಾಡಿಸ್ಬಿಡ್ರಿ. ಈಗ ಮಾಡಿ ನಾವು ಮಾಡಿದ್ರಿ. ಅವಾಗ ಇಲ್ಲ, ನಾವು ಸರ್ವೆ ಮಾಡಿದ್ಮೇಲೆ ಕಂಬ ತಕ್ಕೋತೀವಿ. ನಮ್ಮ ಈಗ ಕಾರ್ಪೊರೇಷನ್ ಜಾಗನಾಗಿದ್ದ ನಾವು ತಕ್ಕೋತೀವಿ, ಹಾಕೋತೀವಿ. ಈಗ ಸದ್ಯ ಮಾಡ್ಕೊಡ್ರಿ. ಇಲ್ಲ ಇದು ನಮ್ ಕೂಡ ಜಾತಿಯ ಜಾಗ ನಮ್ಗೆ ಗೊತ್ತದಲ್ಲ. ಯಾರು ಮಾಡಾಕತ್ತಾರ ಅದನ್ನು ಗೊತ್ತದ, ನಮ್ಗೇನು ಗೊತ್ತಿಲ್ಲ. ನಿಮ್ಗೆ ಯಾರು ಪ್ರೆಷರ್ ಅದ ಅದನ್ನು ಗೊತ್ತದ. ಪ್ರೈವೇಟ್ ಜಾಗ ಅದೊಂದು ಆಸ್ಪತ್ರೆ ಮಾಡ್ಕೊಡ್ರಿ. ಸುಮ್ಮನೆ ಬೆಳೆಸಬೇಕು, ಯಾವ್ದು ಉಪಯೋಗ ಇಲ್ಲ. ಅವರು ಪ್ರೈವೇಟ್ ಲ್ಯಾಂಡ್ ಯಾರಿಗಾರ ಮಾಡಿಬಿಡ್ರಿ.
ಯಾರು ಹೇಳ್ತಾರೆ? ಏ ನಮ್ಗ್ ಗೊತ್ತು, ನೀವ್ ಬಿಡ್ರಿ. ಅಲ್ಲಿ ನಿಮ್ ಕಾರ್ಪೊರೇಷನ್ ಏನೇನ್ ಯಾವ್ದೋ ಜಾತ್ರೆ ಹಬ್ಬ ಪ್ರತಿಯೊಂದು ತೆಗಿತೀವಿ. ನಾವು ಹಬ್ಬ ಅಂದ್ರೆ ಏನ ನಮ್ ದರ್ಗಾದ ಜಾತ್ರೆ ನಾವು ಪೈಪ್ ನೀವು ತೆಗಿಯಾಕ ಸಾಧ್ಯನೇ ಇಲ್ಲ. ನೀವು ಹೇಳತ್ತಿಲ್ಲ. ನನ್ನ ಪೇಷನ್ಸ್ ನೀವು ಇದು ಮಾಡಬೇಡ್ರಿ ಪ್ಲೀಸ್. ನಾ ಇಲ್ಲಿಕಂದ್ರೆ ಬಿಜಾಪುರ್ನಾಗ ನಾ ಏನ್ ಮಾಡೋದು ಮಾಡ್ತೀನಿ. ಆಮೇಲೆ ಅದು ಮಾಡ್ಲಕ್ ಹೋಗ್ಬೇಡ್ರಿ ನೀವು. ದಯವಿಟ್ಟು ಕೈ ಮುಗಿ ಹೇಳಾಡ್ತೀನಿ. ನಿಮ್ಗೆ ಪೈಪ್ ಬೇಕಲ್ಲ, ನಾ ಪೈಪ್ ಶಿಫ್ಟ್ ಮಾಡ್ಕೊತೀವಿ. ನಿಮ್ ಕಾರ್ಪೊರೇಷನ್ ಮಾಡ್ಕೊಡಿ ಸರ್, ಇದು ಎಲ್ಲಾ ಕಡೆ ನಾವು ತೊಂದ್ರೆ ಏನು ಬಗೆಹರಿಸ್ತೈತಿ. ಜಾತ್ರೆ ಹಬ್ಬ ಇರೋದು ಏನು ಮೆರವಣಿಗೆ ಇರೋದು ತೆಗ್ದೈತಿ, ಇದನ್ನ ಸರ್ ತೆಗಿತೀವಿ. ನಾವು ಇದು ನೋಡ್ರಿ ಆಯ್ತು ಇಲ್ಲ ನಾವು ಇಟ್ಟು ದಿವಸ ಕಟ್ಟಾಕ್ತಿವಿ. ಇವತ್ತು ದಿವಸ ಕಾರ್ಪೊರೇಷನ್ ದವ್ರು ಬಂದಿಲ್ಲ. ಇವತ್ತು ಯಾಕೆ ಬಂದಿರಿ ನೀವು? ನೀವ್ ಯಾಕೆ ಹೊಸದಾಗಿ ಬಂದಿರಲಿ? ಯಾರು ಕಂಬಾಕಿವಿ? ಯಾರು ಹೇಳ್ತಾರ ಹೊಸ ಕಂಬಾಕಿ? ಯಾರು ಹೇಳ್ತಾರ ಹೇಳ್ರಿ? ಏನ್ರಿ ಸಾಹೇಬ್ರ, ಯಾರು ಹೇಳ್ತಾರ? ನಿಮ್ಗೆ ತಪ್ಪೈತಿ. ಯಾವಾಗಿಂದ ಕಟ್ಟಾಕತ್ತೀವಿ ನಾವು? ನಾವೇ ಕಟ್ತೀವಿ. ಇಲ್ಲ ನಾವೇನ್ ತಕ್ಕೊಡಂಗಿಲ್ಲ. ನೀವು ದಬಾಡಿಕ್ ಮಾಡಾಕತ್ತೀರಿ ನಮ್ಮ ಮ್ಯಾಗ. ಅವ್ರ ಬೈಟ್ ತಗೋರಿ. ಎಲ್ಲೆಲ್ಲಿ ಕಾಯಿ ಇಲ್ಲಿ ಕಾಯಿ ಸಂಬಂಧಪಟ್ಟಂಗೆ ಏನು ಗಲಾಟೆ ನಡೀತಾ ಇದೆ ಸರ್, ಅದ್ರ ಬಗ್ಗೆ ಏನು ಕ್ರಮ ಏನು? ಒಂದು ಈ ಹಾಸಿಂಪೆ ದರ್ಗಾ ಸಂಬಂಧಪಟ್ಟಂಗೆ ಇಲ್ಲಿ ಏನು ಪ್ರತಿ ವರ್ಷ ಅವ್ರು ಜಾತ್ರೆ ಮಾಡ್ತಾರೆ. ಆ ಟೈಮಲ್ಲಿ ಅವ್ರೇನೋ ಪ್ರತಿ ವರ್ಷ ಅವ್ರೇನೋ ಜೇಲ ಅಂತ ಹೇಳ್ತಾರೆ, ಕಟ್ತಾರೆ. ಬಟ್ ಈ ಸತಿ ಏನೋ ಹೊಸದಾಗಿ ಕಂಬ ಆಗ್ತದ್ರೆ ಆ ಥರ ಹಾಕ್ಬಾರ್ದು ಅಂತಕೊಂಡು ಕೆಲವೊಂದು ನಮ್ಗೆ ಬಂದಿದ್ರಿಂದ ಏನು ಕಾನೂನಾತ್ಮಕ ತೊಡಗಳು ಆಗ್ತಾವ ಅಂತಕೊಂಡು ಅವ್ರು ಈಗ ನಾವು ಒಂದು ಬಂದ್ ಮಾಡಿಸ್ಲಿಕ್ಕೆ ಬಂದಿದ್ವಿ. ಆ ಟೈಮಲ್ಲಿ ಅವರು ಇಲ್ಲ ದರ್ಗಾ ಜಾತ್ರೆ ಇದೆ, ಜಾತ್ರೆ ಟೈಮಲ್ಲಿ ನಮ್ಗೆ ಭಾವನಾತ್ಮಕ ಧಕ್ಕೆ ಆಗುತ್ತೆ, ಆ ಥರ ನಾವು ಮುಗಿದ ಮೇಲೆ ತಕ್ಕೋದು ಅಂತ ಹೇಳಿದ್ರು. ಮುಗಿದ ಮೇಲೆ ಸುಮಾರು ನಮ್ಮ 2-3 ದಿನದಿಂದ ನಮ್ಮ ಆಫೀಸರ್ಸ್ ಬಂದು ಅವ್ರು ತಿಳ್ಕೊ ಹೇಳಿದ್ದಾರೆ ತಕ್ಕೊಳ್ಳಿ ಅಂತಕೊಂಡು. ಅವ್ರು ತಗೊಂಡಿಲ್ಲ. ಅದಕ್ಕಾಗಿ ನಾವು ಕಾರ್ಪೊರೇಷನ್ ತೆಗಿಲಿಕ್ಕೆ ಬಂದಿದ್ವಿ. ಅವರು ನಾವು ಪ್ರೈವೇಟ್ ಜಾಗದಲ್ಲಿ ಹಾಕೋದು ಅಂತ ಹೇಳ್ತಾರೆ. ಬಟ್ ನಾವು ಕಂಪ್ಲೀಟ್ ರೋಡ್ ಸರ್ವೆ ಮಾಡಬೇಕಾಗುತ್ತೆ. ಸರ್ವೆ ಮಾಡಿದ್ಮೇಲೆ ಅವ್ರು ಪ್ರೈವೇಟ್ ಜಾಗ ಯಾವುದು ಸರ್ಕಾರಿ ಜಾಗ ಯಾವುದು ಗೊತ್ತಾಗುತ್ತೆ. ಅಲ್ಲಿವರೆಗೆ ತಕ್ಕೊಳ್ಳಿಕ್ಕೆ ಅಂತ ಹೇಳಿದ್ವಿ. ಮತ್ತು ಅವ್ರು ತಕ್ಕೊಳ್ಳಿಕ್ಕೆ ಅಂದ್ರೆ ಆಮೇಲೆ ನಾವು ಕಾರ್ಪೊರೇಷನ್ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ. ಅಲ್ಲ, ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಜಾತ್ರೆ, ಇಲ್ಲಿ ಭಕ್ತರು ಬರ್ತಾ ಇರ್ತಾರೆ. ಅವರ ಒಂದು ನಂಬಿಕೆಗೆ, ಅವರ ಒಂದು ಧಾರ್ಮಿಕ ಇದಕ್ಕೆ ಧಕ್ಕೆ ಆಗ್ತದೆ ಅಂತಕ್ಕಂಥ ವಿಚಾರವಾಗಿ ಅವ್ರು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ಇಲ್ಲ, ಈ ವಿಷಯ ನಮ್ಗೆ ಇದು ಗೊತ್ತಿರಲಿಲ್ಲ. ಬಟ್ ಅವ್ರು ಇವತ್ತು ಹೇಳ್ತಾರೆ. ಬಟ್ ಏನಂದ್ರೆ ನಮಗೆ ಏನಾದ್ರು ಅವ್ರು ಮೊನ್ನೆ ನಾವು ये सवाल तुम्हारे थ्रू मैं पूछ रहा हूँ कमिश्नर को. तुम्हारे थ्रू मैं कमिश्नर पूछ रहा हूँ कि जितने हजारों जगह छोड़ो को आशीपुर दरगाह की कमान के पीछे की पढ़ाई करो. अब तुम्हें मेरा सवाल जो है कमिश्नर मुझे जवाब देने को बनाओ. मैं क्या कर सकता हूँ? अभी आगे का कदम क्या रहेगा? आगे क्या होना? शिफ्ट करो कर बोल रहे हैं. हमें शिफ्ट करने के लिए तैयार हैं. हमें शिफ्ट कर लेते हैं. उसके अलावा क्या है बोले तो ये पूरी रोड जो देख रहे हैं देखो, तो पूरी एंक्रोचमेंट में जाए. अभी जो में ठहरे नहीं है, यहाँ एक बड़ा पानी का पाइप गया नीचे से. मेरे ख्याल से 20 फुट नीचे शिकार करने में बड़ी ओवर टैंक है, उसका कनेक्शन है. वो पाइप कहाँ है करने का वो सर्वे करोगा ना मालूम पड़ता इसके घर में अंदर है करने का. वो इसके ऊपर घरा मनी लो, पाइप के ऊपर कारपोरेशन जगह नहीं, वो इसके ऊपर घरा मनी, तो कहाँ मनी करने का मालूम पड़ता. तो तुमने क्या लगता है जानबूझ के तुम्हारे ऊपर टारगेट? हमारे ऊपर. हेलो